ಕಡಲೆಕಾಳನ್ನು ಬಳಸ್ಕೊಂಡು ಬಹಳ ರುಚಿಕರವಾಗಿರುವಂತಹ ಕಡಲೆ ಸುಕ್ಕ ಹೇಗೆ ಮಾಡೋದು ನೋಡೋಣ. ಕಡಲೆಕಾಳು ಪೋಷಕಾಂಶಗಳ ಆಗರ, ಇದರಲ್ಲಿ ಪ್ರೋಟೀನ್ ಹೇರಳವಾಗಿದೆ. ಸಕ್ಕರೆ ಕಾಯಿಲೆ ಇರೋರಿಗೆ, ಮೆದುಳಿನ ಆರೋಗ್ಯಕ್ಕೆ, ದೊಡ್ಡವರಿಂದ ಹಿಡಿದು ಚಿಕ್ಕ ಮಕ್ಕಳವರೆಗೆ ಹಿತಮಿತವಾಗಿ ತಿಂದರೆ ಬಹಳ ಒಳ್ಳೆಯದು. ನಮಸ್ತೆ, ನಾನು ನಿಮ್ಮ ಲತಾ, ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಮೊದಲಿಗೆ 1 ಕಪ್ಪಷ್ಟು ಕಡಲೆಕಾಳನ್ನು 7 ರಿಂದ 8 ಗಂಟೆ ನೆನೆಸಿಟ್ಕೊಳ್ಬೇಕು. ನೆನೆಸಿರುವಂತಹ ಕಡಲೆಕಾಳನ್ನು ಒಂದು ಕುಕ್ಕರಲ್ಲಿ ತಗೊಂಡು 1 ಚಮಚ ಉಪ್ಪು, ಅಗತ್ಯ ಇರೋಷ್ಟು ನೀರನ್ನು ಹಾಕಿ ಮೆತ್ತಗೆ ಬೇಯಿಸ್ಕೊಳ್ಬೇಕು. 3 ರಿಂದ 4 ವಿಸಿಲನ್ನು ಮಾಡಿದರೆ ಮೆತ್ತಗೆ ಬೇಯುತ್ತೆ. ಚೆನ್ನಾಗಿ ಬೇಯಿಸ್ಕೊಂಡ್ರೆ ಯಾವುದೇ ಜೀರ್ಣಕ್ಕೆ ಸಮಸ್ಯೆ ಆಗೋದಿಲ್ಲ. ಹಾಗಾಗಿ ಚೆನ್ನಾಗಿ ಬೇಯಿಸ್ಕೊಳ್ಳೋದು ತುಂಬ ಮುಖ್ಯ. ಆಮೇಲೆ ಇದಕ್ಕೆ ನಾವು ಒಂದು ಮಸಾಲೆನ ತಯಾರಿಸ್ಕೊಳ್ಬೇಕಾಗತ್ತೆ. ಒಂದು ಬಾಣಲೆನಲ್ಲಿ 1 ಚಮಚ ಎಣ್ಣೆ ಬಿಸಿ ಮಾಡಿ ಅದಕ್ಕೆ 3 ರಿಂದ 5 ಒಣಮೆಣಸಿನಕಾಯಿ ಹಾಕಿ ಗರಿ ಆಗೋವರೆಗೆ ಹುರ್ಕೊಳ್ಬೇಕು. ನಿಮ್ಗೆ ಎಷ್ಟು ಬೇಕು ಖಾರಕ್ಕೆ ಅಷ್ಟು ಒಣಮೆಣಸಿನಕಾಯಿಯನ್ನು ಹಾಕ್ಕೊಳ್ಳಿ. ಆಮೇಲೆ 2 ಚಮಚ ಕೊತ್ತಂಬರಿ, ಅರ್ಧ ಚಮಚ ಜೀರಿಗೆ, 1 ಚಿಟಿಕೆಯಷ್ಟು ಮೆಂತ್ಯ ಕಾಳು, ಚಿಟಿಕೆಯಷ್ಟು ಸಾಸಿವೆನ ಹಾಕಿ ಉರಿಯನ್ನು ಸ್ವಲ್ಪ ಕಡಿಮೆ ಮಾಡಿಕೊಂಡು, ಅಂದರೆ ಸಣ್ಣ ಉರಿಯಲ್ಲಿ ಒಂದೇ ಸಮನಾಗಿ ಹೀಗೆ ಹುರಿಬೇಕು. ಬಾಣಲೆ ಬಿಸಿ ಇರೋದ್ರಿಂದ ಸೀದು ಹೋಗ್ಬೋದು, ಹಾಗಾಗಿ ನೋಡಿಕೊಂಡು ಉರಿ ಸಣ್ಣ ಮಾಡಿಕೊಂಡು ಹುರಿರಿ. ಆಮೇಲೆ ಒಂದು ಸಣ್ಣ ಚೂರು ಚಕ್ಕೆ, 3 ಲವಂಗ, ಒಂದು 5 ಎಸಳು ಬೆಳ್ಳುಳ್ಳಿ, 1 ಈರುಳ್ಳಿ ಸಣ್ಣದಾಗಿ ಕತ್ತರಿಸಿರೋದು, ಇವಿಷ್ಟನ್ನು ಹಾಕಿ ಪುನಃ ಹುರಿಯೋದನ್ನು ಮುಂದುವರಿಸಬೇಕು. ಬೆಳ್ಳುಳ್ಳಿ ತಿನ್ನೋದಕ್ಕೆ ಇಷ್ಟ ಇಲ್ಲ ಅಂದರೆ ನೀವು ಬೆಳ್ಳುಳ್ಳಿಯನ್ನು ಸ್ಕಿಪ್ ಮಾಡ್ಬೋದು. ಒಂದು ಸಣ್ಣ ಚೂರು ಇಂಗನ್ನು ಸೇರಿಸ್ಕೊಳ್ಬೋದು. ಇಷ್ಟು ಹುರಿದ ಆದಮೇಲೆ ಅರ್ಧ ಕಪ್ಪಷ್ಟು ಹಸಿ ತೆಂಗಿನ ತುರಿಯನ್ನು ಹಾಕಿ ಪುನಃ 1 ನಿಮಿಷ ಅಥವಾ 1 ಸುತ್ತು ಹುರಿದು ಸ್ಟವನ್ನು ಆಫ್ ಮಾಡಿ, ಬಿಸಿ ಸ್ವಲ್ಪ ಕಡಿಮೆ ಆದಮೇಲೆ ಮಿಕ್ಸಿ ಜಾರಿಗೆ ಹಾಕಿ ಅಗತ್ಯ ಇರೋಷ್ಟು ನೀರು ಹಾಕಿ ನಾವು ಇದನ್ನು ರುಬ್ಕೊಳ್ಬೇಕು. ಸಾಧಾರಣ ಕಡಲೆ ಸುಕ್ಕ ಮಾಡೋಷ್ಟೊತ್ತಿಗೆ ತುಂಬ ನುಣ್ಣಗೆ ರುಬ್ಬೋದಿಲ್ಲ, ಆದರೆ ನನಗೆ ಅದಕ್ಕಿಂತ ನುಣ್ಣಗೆ ರುಬ್ಬಿದರೆ ಚೆನ್ನಾಗಿ ಅನಿಸುತ್ತೆ. ಹಾಗಾಗಿ ನಾನು ಸ್ವಲ್ಪ ನುಣ್ಣಗೆ ರುಬ್ಕೊಳ್ತೀನಿ. ಸೊ ನಿಮಗೆ ಹೇಗೆ ಬೇಕೋ ಆ ರೀತಿ ರುಬ್ಕೊಂಡ್ರೆ. ಈಗ ನೋಡಿ ಮಸಾಲೆ ತಯಾರಾಯಿತು. ಆನಂತರ ಬಾಣಲೆನಲ್ಲಿ 2 ಟೇಬಲ್ ಚಮಚದಷ್ಟು ಎಣ್ಣೆ ಬಿಸಿ ಮಾಡಿ ಅರ್ಧ ಚಮಚ ಸಾಸಿವೆ ಹಾಕಿ ಒಗ್ಗರಣೆನ ಮಾಡ್ಕೊಳ್ಬೇಕು. ಜೊತೆಯಲ್ಲಿ ಸ್ವಲ್ಪ ಕರಿಬೇವು, 4-5 ಎಸಳು ಬೆಳ್ಳುಳ್ಳಿ ಸಣ್ಣದಾಗಿ ಕತ್ತರಿಸಿರೋದು, 1 ಈರುಳ್ಳಿ ಸಣ್ಣದಾಗಿ ಕತ್ತರಿಸಿರೋದು, ಇವಿಷ್ಟನ್ನು ಹಾಕಿ ಈರುಳ್ಳಿ ಎಲ್ಲ ಒಂದು ಸ್ವಲ್ಪ ಮೆತ್ತಗಾಗಬೇಕು, ಅಲ್ಲಿವರೆಗೆ ನಾವು ಹುರ್ಕೊಳ್ಬೇಕಾಗತ್ತೆ. ಇಷ್ಟು ಹುರಿದ ಆದಮೇಲೆ ಇದಕ್ಕೆ ನಾವೀಗಾಗಲೇ ಮಾಡಿಟ್ಕೊಂಡಿದ್ವಲ್ಲ ಮಸಾಲೆ, ಅದನ್ನು ಹಾಕಿ ಹಸಿ ವಾಸನೆ ಹೋಗೋವರೆಗೆ, ಮತ್ತು ಅದರಲ್ಲಿ ಹೆಚ್ಚಿನ ನೀರಿನಂಶ ಏನಿರುತ್ತಲ್ಲ ಅದೆಲ್ಲ ಹೋಗೋವರೆಗೆ ಚೆನ್ನಾಗಿ ಈ ರೀತಿ ಹುರ್ಕೊಳ್ಬೇಕು. ಸುಕ್ಕ ಅಂದರೆ ಒಣಗಿರುವಂತಹ ಅಂತ ಅರ್ಥ. ಹಾಗಾಗಿ ಮಸಾಲೆನ ನಾವು ಸ್ವಲ್ಪ ಚೆನ್ನಾಗಿ ಹೀಗೆ ಬಾಡಿಸ್ಕೊಳ್ಬೇಕು. ಮಂಗಳೂರು ಕಡೆ ಹೆಚ್ಚಾಗಿ ಈ ರೆಸಿಪಿಯನ್ನು ಮಾಡ್ತಾರೆ. ಆಮೇಲೆ ನೋಡಿ, ಇಲ್ಲಿ ದೊಡ್ಡ ಚಿಟಿಕೆ ಅರಿಶಿನ, ರುಚಿಗೆ ತಕ್ಕ ಹಾಗೆ ಉಪ್ಪು, ಬೆಲ್ಲ ಮತ್ತು ಹುಳಿಯನ್ನು ಹಾಕ್ತಾ ಇದ್ದೀನಿ. ನೀವು ಇದನ್ನು ಹಾಗೆ ಬೇಕಾದರೂ ಸಂಜೆ ಅಷ್ಟೊತ್ತಿಗೆ ಉಸ್ಲಿ ಥರ ತಿನ್ಬೋದು. ಹಾಗೇನಾದ್ರು ತಿನ್ನೋದಾದರೆ ಎಲ್ಲ ಕಡಿಮೆ ಹಾಕ್ಕೊಳ್ಳಿ, ಅಥವಾ ಚಪಾತಿ ಜೊತೆ, ದೋಸೆ ಜೊತೆ, ರೊಟ್ಟಿ ಜೊತೆ ಎಲ್ಲ ಬಡಿಸ್ಬೋದು, ಅನ್ನದ ಜೊತೆ ಬೇಕಾದ್ರೂ ಬಡಿಸ್ಬೋದು. ಸೊ ನೀವು ಯಾವುದ್ರ ಜೊತೆ ಬಡಿಸ್ತಾ ಇದ್ದೀರಾ ಅಂತ ನೋಡಿಕೊಂಡು ಅದಕ್ಕಾಗೋ ಥರ ಉಪ್ಪು, ಹುಳಿ, ಬೆಲ್ಲನ ಹೊಂದಿಸ್ಕೊಳ್ಳಿ. ಆನಂತರ ಇದಕ್ಕೆ ಬೇಯಿಸಿರುವಂತಹ ಕಡಲೆಕಾಳನ್ನು ಹಾಕಿ ಚೆನ್ನಾಗಿ ಈ ರೀತಿ ಮಗ್ಚಬೇಕು. 1-2 ನಿಮಿಷ ನಾವು ಮಗ್ಚಬೇಕಾಗತ್ತೆ. ಪುನಃ ಜಾಸ್ತಿ ನೀರೇನು ಉಳಿಸೋದು ಬೇಡ. ನೋಡಿ, ಇಷ್ಟು ಒಣಗೋವರೆಗೆ ಮಗ್ಚಿ ಆದಮೇಲೆ ಸರ್ವ್ ಮಾಡಿದರೆ ಆಯಿತು. ತುಂಬ ರುಚಿಯಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಕಡಲೆನ ಈ ರೀತಿ ಸುಕ್ಕ ಮಾಡಿ ತಿಂದರೆ ಜೀರ್ಣಕ್ಕೂ ಯಾವ ಸಮಸ್ಯೆನೂ ಬರಲ್ಲ. ಟ್ರೈ ಮಾಡಿ ನೋಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.